ಹೆಚ್ಚಿಗೆ ಕಾಂಗ್ರೆಸ್ ಮತ ಕೊಡಿಸಬೇಕಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಸಚಿವರು ಹೇಳಿದ್ದಾರೆ. ರಮೇಶನವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಸ್ವಲ್ಪ ಏನೋ ಅಸಮಾಧಾನಾಗಿ ಅವರು ಸ್ವಲ್ಪ ಮನಸ್ಸು ಬೇಜಾರಾಗಿದೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ನೋಡೋಣ, ಎಲ್ಲ ದೇವ್ರ ಮ್ಯಾಗ ಬಿಡೋಣ. ಈಗ ಒಬ್ಬ ಸಹೋದರನ ಏನಂತ ಹಾಳು ಮಾಡಿದಾರೆ, ಇನ್ನೊಬ್ಬರು ಹಾಳು ಮಾಡಕ್ ಹೊರಟಿದ್ದಾರೆ. ಇಲ್ಲ, ನಾವು ನೋಡ್ರಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದೀವಿ. ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಏನೇನೋ ಮಾಡಿದ್ರದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನೇ ನಾವು ಬೆಂಬಲಿಸ್ತವ್ರು. ರಮೇಶನವರಿದ್ದಾಗ ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದ್ವಿ. ಯಾಕೆ 2008 ಎಲೆಕ್ಷನ್ ಹೇಳ್ತಾ ಇದ್ರಿ ನೀವು, ಆದ್ರೆ ಈಗ ಅವಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ, ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಆಂಗಲ್ ಗೊತ್ತಾಗಿಲ್ಲ. ರಮೇಶ್ ಜಾರಕಿಹೊಳಿ ಏನಂತಂದ್ರೆ ಒಬ್ಬ ಸಹೋದರನ ಹಾಳು ಮಾಡಿದ್ರು, ಈಗ ಇನ್ನೊಬ್ಬರು ಹಾಳು ಮಾಡಕ್ ಹೊರಟಿದ್ದಾರೆ ಅಂದ್ರೆ ಏನ್ ಸರ್? ನಾವು ಬೇರೆ ಪಕ್ಷಕ್ಕೆ ಹೋಗಿ ಏನು ಹಾಳಾಗ್ತಲ್ಲ, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ವಿ. ಬೇರೆ ಪಕ್ಷಕ್ಕೆ ಹೋಗಿ ನಾವು ಸತೀಶ್ ಅವರು ಅದ ವಿಚಾರ ಕೇಳಿದ್ರೇನ್ ಸರ್? ಅಂದ್ರೆ ಹೋದ್ರು ನಿಮ್ಮನ್ನ ಈಗ ಹಾಳು ಮಾಡ್ತಾ ಇದಾರೆ ಅವರು. ಇಲ್ಲ, ನಾವು ನೋಡ್ರಿ ಸತೀಶ್ ಅವರು, ನಾವು ರಮೇಶ್ ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದೀವಿ. ನಾವು ಹಾಳಾಗೋ ಪ್ರಶ್ನೆ ಬರೋಲ್ಲ. ಇದಾಗ ನಾವು ಕಾಂಗ್ರೆಸ್ ಪಕ್ಷ ದುಡಿತೀವಿ. ಯಾಕಂದ್ರೆ ಅದೇನ್ ನಮ್ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವ ಅರ್ಥ ಹೇಳೋದು ಗೊತ್ತಿಲ್ಲ. ನಾವು ಮಾತ್ರ ಕಾಂಗ್ರೆಸ್ ಪಕ್ಷ, ನೀವಾದ್ರೂ ಮೊದಲು ನೋಡ್ಕೊಂಡ, ನಾವು ಕಳೆದ 25 ವರ್ಷ ಅಂದ್ರೆ ನಾನು ಚಿಕ್ಕವರಿದ್ದಾಗ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದೀವಿ. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೇವೆ ಸರ್. ಈಗ ಏನಾದ್ರೆ ನಮ್ಮ ಸತೀಶ್ ಅವರು ಹುಚ್ಚ ತಲೆ ಕೆಟ್ಟಿತ್ತು. ಹೌದಾ? ಇಲ್ಲ, ಅದೇನು ನಾವು ಸ್ಟೇಟ್ಮೆಂಟ್ ನೋಡಿಲ್ಲ, ಅದ ನಮ್ಗೇನು ಗೊತ್ತಿಲ್ಲ ಸರ್. ಈಗ ತಾವು ಎಲ್ಲ ಕರೆಕ್ಟ್ ಹೇಳ್ತದೆ. ಕಾಂಗ್ರೆಸ್ ಮಾಡ್ತಿದ್ರಿ ಸರ್? ಯಾಕಂದ್ರೆ ಫಸ್ಟ್ ನೀವು ಇಂಟರ್ವ್ಯೂ ತೋದ ಮೇಲೆ BP ಚೆಕ್ ಮಾಡ್ಸೋದು, ಆಮೇಲೆ ಇಂಟರ್ವ್ಯೂ ಬಿ ಚೆಕ್. ಯಾಕಂದ್ರೆ ಒಂದು ಕ್ವಶನ್ಗೆ ಉತ್ತರ ಕರೆಕ್ಟ್ ಉತ್ತರ ಕೊಡ್ತೀವಿ. ನೀವು ಹೇಳ್ಬೇಕಾದ್ರೆ ನಾವು ರೈಸ್ ಮಾಡಿದ್ರು ನಾವೆಲ್ಲ ಹೆಲ್ಮೆಟ್ ಹಾಕೊಂಡು ಕ್ರಿಕೆಟ್ ಹೆಂಗ್ ಆಡ್ಬೇಕು ಹಂಗ ಆಡ್ತೀವಿ. ಸರ್, ಈಗ ತಾವು ಕಾಂಗ್ರೆಸ್ ಪರವಾಗಿ ಮಾಡ್ತಾ ಇದ್ರಿ. ಹೌದ್ರಿ. ಸಹೋದರರು ಮಾತ್ರ ಕಾಂಗ್ರೆಸ್ ಬೆಂಬಲಿಸಬೇಡಿ, ಬಿಜೆಪಿ ಬೆಂಬಲಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕರ್ತರು ಇಲ್ಲ, ಕಾಂಗ್ರೆಸ್ ಬಗ್ಗೆ ಬಂದ ನೋಡ್ತಾ ಇರ್ಲಿ, ಎಲ್ಲ ಯಾರಪ್ಪ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಗೊಂದಲೈತಿ. ಇಲ್ಲ, ನೀವು ಅದು ಗೊಂದಲೈತಿ ನೀವು ತಿಳ್ಕೊಂಡಿರಿ. ಯಾಕೆ ಮೀಡಿಯಾ ನೀವು ಭಾಳ ಶನಿ ಆದ್ರೆ ಹೆಂಗ್ ಗೊಂದಲೈತಿ ಗೊತ್ತಿಲ್ಲ. ಸ್ವಲ್ಪ ಏನು ಒಂದು 10% ಆಗಿರ್ಬೋದು ಅಷ್ಟೇ. ಮೊದಲಿನ ನಮ್ಮ ಪಕ್ಷ ಯಾಕಂದ್ರೆ ನಾವು 15,000 ಮತಗಳ ಅಂತರದ ಗೆದ್ದು ಬಂದೀವಿ. ಕಳೆದ ಬಾರಿ MP ಎಲೆಕ್ಷನ್ 32,000 ಮತ ಹೆಚ್ಚಿಗೆ ಕೊಟ್ಟಿದ್ದೀವಿ. ಮತ್ತು ಈಗ ಮೊನ್ನೆ ರಮೇಶನವ್ರು 28,000 ಮತ ಗೆದ್ದಿದ್ದಾರೆ. ಗೊಂದಲ ಏನಿಲ್ಲ, ಅದು ಸ್ವಲ್ಪ ಏನು ಅವ್ರಿಗೆ ಡಬಲ್ ಮಾಡೋರಿಗೆ ಸ್ವಲ್ಪ ಗೊಂದಲ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಾಗ ಬೆಂಬಲಿಸ್ತಾರೆ, ಅವ್ರಿಗೆ ಗೊಂದಲ ಆಗಲ್ಲ. ಏನಂತಾರೆ ನಿಮ್ಮ ರಾಜ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ನಮ್ಮ ಜೊತೆ ಇಲ್ಲ, ನೀವು ಹೇಳ್ತಾರೆ ನಿಮ್ ಜೊತೆ ಇದ್ದಾರೆ. ನಮಗೆ ಗೊತ್ತಿಲ್ಲ ಸರ್. ಈಗತಿ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತಿದ್ವಿ, ಅದು ರಾಜ್ಯ ನಾಯಕರು ನಾವು ದಿನೇಶ್ ಗುಂಡೂರಾವ್ ಬಗ್ಗೆ ಮಾತೆಲ್ಲ ಭೇಟಿಯಾಗಿಲ್ಲ. ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡೋ ಗೊತ್ತಿಲ್ಲ. ನೋಡೋಣ ಈಗ ಏನ್ ಅವ್ರು ಮಾತುಕತೆ ಮಾಡ್ತಾರೆ ಸರ್ ರಮೇಶ್ ಜಾರಕಿಹೊಳಿ ಜೊತೆ ಎಲ್ಲ ಗೊಂದಲ. ನೋಡೋಣ ಸರ್, ಮಾತಾಡೋಣ, ಏನಾಕೈತಿ ನೋಡೋಣ. ಈಗ ನಮ್ಗತಿ ಈಗ 6 ಗಂಟೆ ಬೇಕಾಯ್ತು, ಮತದಾನ ಮಾಡ್ಬೇಕಾಗಿದೆ. ಎಲ್ಲ ಸಹೋದರಲ್ಲೇ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹೌದೌದು, ಅದೆಲ್ಲ ಮತ್ತೆ ಪ್ರೀತಿ ಇಟ್ಕೊಂಡ್ರೆ ಮತ್ತೆ ಅವ್ರ ಪಕ್ಷ ಕಾಂಗ್ರೆಸ್ ಮಾಡತ್ತೀವಿ. ರಮೇಶ್ ಜಾರಕಿಹೊಳಿ ಪ್ರೀತಿ ಇಟ್ಕೊಂಡ್ರೆ ಅವ್ರ ಪಕ್ಷ ಮೊದ್ಲಿಂದಾರೆ ಅವ್ರು 30-40 ವರ್ಷ ಕಾಂಗ್ರೆಸ್ ಪಕ್ಷ, ಮತ್ತೆ ನಾವು ಅದೇ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ, ಇಲ್ಲೇ ಇದ್ವಿ. ಬರಕ್ರಿ ಸರ್ ನೀವೇ ಅವ್ರು ತಗೊಳ್ಳೋ ನಿರ್ಧಾರಕ್ಕೆ ನೀವು ಬದ್ರಿದ್ರಿ. ಅದಕ್ರೆ ರಮೇಶ್ ಜಾರಕಿಹೊಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಿರ್ಧಾರ ತಗೊಂಡ್ರೆ ನಾವು ಅದಕ್ಕೆ ಬದ್ದೆ. ಬೇರೆ ಪಕ್ಷ ನಿರ್ಧಾರ ಅದಕ್ಕೆ ಬದ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ಆಗಿದ್ರೆ ಬದ್ ನಾವು ಮಾಡ್ತಾರಲ್ಲ. ಓಕೆ, ಇದು ರಮೇಶ್ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರ ಮಾತು. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಏನಾದ್ರು ರಾಜೀನಾಮೆ ಕೊಟ್ರೆ ಅವ್ರ ವಿರುದ್ಧನೇ ಲಖನ್ ಜಾರಕಿಹೊಳಿಯನ್ನ ಕಾಂಗ್ರೆಸ್ನಿಂದ ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಬೇಕು ಮುಂದೆ ಏನೇನಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ.